ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಮನೆಗೆ ಒಂದು ಹೊಸ ಮೆಂಬರ್ನ ಕರ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಸೋ ಹ್ಯಾಪಿ. ಸುಮಾರು ದಿನ ಆದಮೇಲೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಹೊಸ ಮೆಂಬರ್ಗೋಸ್ಕರ? ಹೊಸ ಮೆಂಬರ್ ಯಾರು ಮಗಳೇ? ತಮ್ಮನ ತಂಗಿನ? ಹಾಸನ್ ನೋಡು, ತಮ್ಮನ ತಂಗಿನ. ಮೆಂಬರ್ ತಮ್ಮ ತಂಗಿ ಅಂತ ಕಂಡೆ. ನೀನು ತಿಳ್ಕೊತೀಯ? ನಮ್ಮಪ್ಪ ನೋಡಿ ಸಿಕ್ಕಿದ ಚಾನ್ಸ್ ತಮ್ಮನ ತಂಗಿನ ಅಂತೆ. ಡ್ಯಾಡಿ, ನಾಳೆ ನಾವು ಕಾರ್ ತಗೊಳ್ಳುವಾಗ ಮನೆ ಮಗಳನ್ನಾಗಿರ್ಬೋದು, ಹೆಂಡ್ತಿನಾಗಿರ್ಬೋದು, ಯಾರನ್ನಾದ್ರೂ ಹಿಂಗೆ ಎತ್ಬಿಟ್ಟು ಕಾರ್ದು ಬಾನೆಟ್ ಮೇಲೆ ಹಿಂಗೆ ಕಾಲಿಡೋದು. ಆ ಥರ ಯಾಕೆ ನಾವು ಮಾಡಬಾರ್ದು? ಅಯ್ಯೋ ದೇವ್ರೆ, ಫಸ್ಟ್ ಆಫ್ ಆಲ್ ಎತ್ತಕ್ಕಾಗೋದಿಲ್ಲ ಒಂದು. ಓಕೆ, ಇನ್ನೊಂದು ಬಾನೆಟ್ ಬೇಕಲ್ಲ ಕಾರಿಗೆ. ಬಾನೆಟೇ ಡ್ಯಾಮೇಜ್ ಆಗ್ಬಿಟ್ರೆ? ಬಾನೆಟ್ ಏನು ಡ್ಯಾಮೇಜ್? ನೀವು ಎತ್ತಕ್ಕಾಗಲ್ಲ ಅಂತ ಹೇಳಿ. ಇಲ್ಲ, ಬಾನೆಟೂ ಡ್ಯಾಮೇಜ್ ಆಯ್ತದೆ, ಎತ್ತಕ್ಕೂ ಆಗಲ್ಲ, ಎರಡೂ ಆಗಲ್ಲ. ಎಲ್ಲರೂ ಚಿಕ್ಕ ಮಕ್ಳನ್ನ ಎತ್ಕೋತಾರೆ, ಎಲ್ಲ ಗಂಡ ಹೆಂಡ್ತಿನ ಎತ್ಕೋತಾರೆ. ಅವೆಲ್ಲ ಹಳೆ ಟ್ರೆಂಡ್ ಆಗೋಯ್ತು. ನಾವು ಹೊಸದಾಗಿ ಇಷ್ಟು ದೊಡ್ಡ ಮಗಳನ್ನ ಈ ಥರ ಅಪ್ಪ ಎತ್ತಿದ್ರು ಅಂತ. ಕಾರೇ ತಾಳೋದು ಬೇಡವಾ ಅಂತ ಯೋಚನೆ ಮಾಡ್ತೀವಿ. ಯಾಕಪ್ಪ? ಯಾಕೆ ಇಷ್ಟೆಲ್ಲ ಶ್ರಮ ಪಡಬೇಕಲ್ಲ ಅಂತ ಕಾರ್ ತಗೊಂಡ್ಮೇಲೆ ಕಷ್ಟಪಟ್ಟು ಕಾರ್ ತಾಳೋದು, ಅದ್ರ ಮಧ್ಯದಲ್ಲಿ ನಿನ್ನೆ ಎತ್ತೋದು, ನಿನ್ನ ಪಾದನ ಬಾನೆಟ್ಟಿಗೆ ಟಚ್ ಮಾಡೋದು, ಅದರಿಂದ ಬಾನೆಟ್ ಡ್ಯಾಮೇಜ್ ಆಗೋದು. ನಾನೆಂದು ಅದೃಷ್ಟ ಲಕ್ಷ್ಮಿ ಅಲ್ವಾ? ಅದೃಷ್ಟ ಲಕ್ಷ್ಮಿ ಅಂತೇಳಿ ಕಾರಿಗೆ ಒದಿತಾರೆ. ಕಾರಿಗೆ ಫಸ್ಟ್ ತಾಂಡಿದ ತಕ್ಷಣ ಕೈಯಿಂದ ನಮಸ್ಕಾರ ಮಾಡಬೇಕು, ಕಾಲು ಇಟ್ಕೊಂಡು ತುಣಿಯೋದಲ್ಲ ಬಾನೆಟ್ಟಿಗೆ. ಹಾಗೆ ಗೈಸ್, ನಂಗೆ ಗೊತ್ತಿತ್ತು ನಮ್ಮಪ್ಪ ಒಂದು ಡೈಲಾಗ್ಸ್ ಏನಂತ ಕೇಳೋಣ ಅಂತ ಹೇಳಿದೆ. ನಾನು ಆ ಥರ ಎಲ್ಲ ಮಾಡಲ್ಲ, ನನಗೂ ಬುದ್ಧಿ ಇದೆ. ನೀನೇನು ಹೇಳ್ತೀಯಾ, ನೀನೇನು ಹೇಳ್ಬೋದು ಅಂತ ಕೇಳೋದಕ್ಕೋಸ್ಕರ ಅಷ್ಟೇ. ಮೆಂಟ್ಲ್ ಕೇಸ್ಗಳಿರ್ಬೋದು ಅಂದರೆ ಹೆಂಡ್ತಿನ ದೇವ್ರ ಥರ ನೋಡೋರು ಇರ್ತಾರೆ ನೋಡು, ಮಕ್ಕಳನ್ನ ದೇವ್ರ ಥರ. ನೀನನ್ನ ಮಾಡಿದ್ರೆ ತೊಂದರೆ ಇಲ್ಲ. ನಾನೇನು ಮಕ್ಕಳೇ ಬೇರೆ, ಮಗಳೇ ಬೇರೆ. ಓಕೆ ಗೈಸ್, ಮಗು ಬೇರೆ, ಮಗು ಬೇರೆ, ಮಗಳು ಬೇರೆ. ಇದನ್ನ ಎತ್ತಕ್ಕಾಯ್ತದ, ಕಾಲು ಇಡಕ್ಕಾಯ್ತದ? ನಾನು ಕೇಳಿದಷ್ಟೇ ಮಾಡಲ್ವಾ? ಬೇಡ, ಎಷ್ಟು 100 ಮಾತುಗಳು ಇಡೋಕ್ಕಾಗುತ್ತಾ, ಎತ್ತಕ್ಕಾಗುತ್ತೆ. ಓಕೆ ಗೈಸ್, ನಾನು ಸುಮ್ಮನೆ ಜಸ್ಟ್ ಒಂದು ಟ್ರೈ ನೋಡಿದ್ದೆ, ಏನೇನೆಲ್ಲ ಮಾಡ್ತೀವಿ ಅಂತ ನೋಡ್ಕೊಳ್ಳಿ ಮುಂದೆ. ನಮ್ಮ ಅಪ್ಪನ ಫ್ರೆಂಡ್ ಹೇಳಿದರು, ಹೇಗೂ ಕಾರ್ ತೊಗೋತಿದ್ದೀರಾ, ಒಂದು ಒಳ್ಳೆ ಟೈಮ್ ಹೇಳ್ತೀನಿ, ಆ ಟೈಮ್ಗೆ ಹೋಗಿ ತೊಗೊಳ್ಳಿ ಅಂತ. ಅದಕ್ಕೆ ನಮ್ಮಪ್ಪ ಓಕೆ ಟೆಲ್ ಮಿ ದ ಟೈಮ್ ಅಂತ ಅಂದರು. 10 o'clock ಮುಂಚೆ ಹೋಗೋಕ್ಕೆ ಹೇಳಿದರು. ನಾವು ಹೋಗೋಷ್ಟೊತ್ತಿಗೆ 9:50 ಆಗಿತ್ತು. ಆ್ಯಂಡ್ ಹೋಗಿ ಬೇಗ ಬೇಗ ಕಾರ್ ತೀಸ್ಕೊಂಡ್ವಿ ಫಸ್ಟು. ಅದಾದಮೇಲೆ ನಮ್ಮಪ್ಪ ಸುಮ್ಮನೆ ಸ್ಟಾರ್ಟ್ ಮಾಡಿ ಆಮೇಲೆ ಏನೋ ಪ್ರೊಸೀಜರ್ ಇತ್ತು ಅದೆಲ್ಲ ಮುಗಿಸ್ಕೊಂಡ್ವಿ. ಇಟ್ ವಾಸ್ ವೆರಿ ನೈಸ್. ಹ್ಯಾಪಿ ಖುಷಿ ಆಯಿತಾ? ಫುಲ್ ಎಷ್ಟು ಖುಷಿ ಆಯಿತು. ಕಲರ್ ಆ್ಯಕ್ಚುಲಿ ನನಗೆ ಈ ಕಲರ್, ಇವಾಗ ನಾನು ತೊಗೊಂಡಿರೋ ಕಲರ್ ಇಷ್ಟ ಇದ್ದಿದ್ದು. ನಮ್ಮ ಪೇರೆಂಟ್ಸ್ಗೆ ವೈಟ್ ಕಲರ್ ಇಷ್ಟ ಇದ್ದಿದ್ದು. ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ನಾನು ಹೇಳಿದೆ, ವೈಟ್ ಕಲರ್ ಸ್ವಲ್ಪ ಟ್ಯಾಕ್ಸಿ ಥರ ಅನಿಸುತ್ತೆ, ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೆಂಗೆಂಗೋ ಕನ್ವಿನ್ಸ್ ಮಾಡಿ ಅಟ್ ಲಾಸ್ಟ್ ದೇ ಲೈಕ್ ಕಲರ್ ಯಾವ್ದಾದ್ರು ಆಯಿತು, ನೀನು ಇಷ್ಟದ್ದು ತಗೋ. ಗಾಡಿ ಪರ್ಫಾರ್ಮೆನ್ಸ್ ಅದು ಇದು ಎಲ್ಲ ಅಪ್ಪ ನೋಡ್ತಾ ಇದ್ದರೆ ಹುಡುಗಿರಂಗೆ ತಾನೆ. ಡ್ಯಾಡಿ ವಾಸ್ ವರಿಡ್ ಅಬೌಟ್, ಅಯ್ಯೋ ಅದು ಎಷ್ಟು ಮೈಲೇಜ್ ಕೊಡುತ್ತೆ, ಇದು ಹೆಂಗೆ ಅದು ಹೆಂಗೆ. ನಾನು ಡ್ಯಾಡಿ ಮ್ಯಾಗ್ಮಾ ಗ್ರೇ, ಈ ನಾವು ತೊಗೊಂಡಿರೋ ಕಾರ್ ಕಲರ್ ಹೆಸರು ಮ್ಯಾಗ್ಮಾ ಗ್ರೇನೇ ಬೇಕು, ವೈಟ್ ಬೇಡ ಅವ್ರಿಗೆ ವೈಟ್ ಬೇಕು ಅನ್ನೋದಿತ್ತು. ಆ್ಯಂಡ್ ಫೈನಲಿ ನನಗೆ ಈ ಕಲರ್ ತುಂಬ ಇಷ್ಟ ಆಗಿತ್ತು. ಸೊ ವಿ ಬಾಟ್ ದಿಸ್ ಕಲರ್. ನಂಗೆ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲ ಜಾಸ್ತಿ ಗೊತ್ತಿಲ್ಲ, ಬಟ್ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತು, ಕಲರ್ ಬಗ್ಗೆ ಚೆನ್ನಾಗಿ ಗೊತ್ತು. ಹುಡುಗಿರು ಅಷ್ಟೇ ತಾನೆ, ಫೋನ್ ತೊಗೊಳ್ಳುವಾಗಲೂ ಅಷ್ಟೇ ಅಲ್ಲ, ಏನೇ ಒಂದು ವಸ್ತು ತೊಗೊಳ್ಳಿ, ಹುಡುಗಿರ ಫೋಕಸ್ ಏನಿರೋ ಮೇಲೆ ಇರುತ್ತೆ ಅಂದರೆ ಅದರ ಅಪಿಯರೆನ್ಸ್, ಫೋಟೋ, ಕಲರ್ ಬಗ್ಗೆ ಇರುತ್ತೆ. ಆ್ಯಂಡ್ ನಾವಿವಾಗ ಕಾರ್ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಏನು ಅನಿಸ್ತುಂಟು? ಖುಷಿ ಆಗ್ತಾ. ತಮ್ಗೇನು ಅನ್ನಿಸ್ತುಂಟು? ತುಂಬ ಸಂತೋಷ ಆಗ್ತಿದೆ. ಓಕೆ, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಹೋಗ್ಬಿಟ್ಟು ಪ್ಲಾಸ್ಟಿಕ್ ಸೀಟ್ ಕವರೆಲ್ಲ ಕೀಳಬೇಕು, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಕೀಳೋದ್ರಲ್ಲಿ. ಜಾರ್ತಾ ಇದೆ ಕೂತ್ರೆ ಅಲ್ವಾ ಡ್ಯಾಡಿ? ಹೊಸ ಕಾರ್ ತಗೊಟ್ಮೇಲೆ ಅದ್ರದ್ದು ಕವರ್ ಬಿಚ್ಚೋ ಮಜಾ ಬೇರೆ. ನಮ್ಮಮ್ಮ ನೋಡಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫುಲ್ ಎಕ್ಸೈಟ್ಮೆಂಟ್ ಕವರ್ ತೆಗಿತಾರೆ. ಇದಕ್ಕೆ ಸೀಟ್ ಕವರ್ ಹಾಕ್ಬೇಕು ಅನ್ಸುತ್ತೆ ಅಲ್ವಾ? ಹಾಕಿಲ್ಲ, ಇಲ್ಲ ಸೀಟ್ ಕವರ್ ಹಾಕ್ಬೇಕಿಲ್ಲ. ಓಕೆ, ಸೊ ಎಲ್ಲ ನಮ್ಮ ಬೇಬಿನ ಅನ್ಡ್ರೆಸ್ ಮಾಡೋಣ ಇವಾಗ. ಗೆಟ್ ಅನ್ರೆಡಿ ವಿತ್ ಮೀ. ಒಳ್ಳೆ ಸೈಟ್ ಇವಾಗ ಗಾಡಿದು ಕವರೆಲ್ಲ ತೆಗೆದು ಆಮೇಲೆ ನಾವು ಇವಾಗ ಖುಷಿ ಆಗ್ತಾಯಿದೆ.
ಓಕೆ, ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ. ನಾವು ತಗೊಂಡಿದ್ದು ವಿಕ್ಟೋರಿಯಸ್, ಮಾರುತಿ ಸುಜುಕಿದು ವಿಕ್ಟೋರಿಯಸ್ ಅಂತ. ತುಂಬ ಆಯಿತು ನೋಡೋದು, ಎಷ್ಟೋ ಗಾಡಿಗಳಿತ್ತು ನೋಡೋದು, ಅದು ಇದು ಇದು ಅದು ಅಂತ. ನಮ್ಮ ಅಪ್ಪಂಗೆ ಇಷ್ಟ ಆಗೋದು, ನಂಗೆ ಇಷ್ಟ ಆಗಲ್ಲ, ನನಗೆ ಇಷ್ಟ ಆಗೋದು, ನಮ್ಮ ಅಪ್ಪಂಗೆ ಇಷ್ಟ ಆಗಲ್ಲ. ಆ್ಯಂಡ್ ಫೈನಲಿ ಇದು ಇಬ್ರಿಗೂ ಇಷ್ಟ ಆಯಿತು. ಆ್ಯಂಡ್ ಈಗ ಕಲರಲ್ಲಿ ಅಪ್ಪಂಗೆ ವೈಟ್ ಬೇಕು, ನನಗೆ ಈ ಕಲರ್ ಬೇಕು ಅನ್ನೋ ಒಂದು, ಅಮ್ಮ ಅಪ್ಪ ಇಬ್ರಿಗೂ ವೈಟ್ ಇಷ್ಟ ಆಯಿತು. ನಾನು ಹೇಳಿದೆ ವೈಟ್ ಇಸ್ ವೆರಿ ಕಾಮನ್, ಲೆಟ್ಸ್ ಗೋ ಫಾರ್ ಗ್ರೇ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿದೆ. ನಂಗೆ ಇಷ್ಟ ಆಯಿತು, ಚೆನ್ನಾಗಿದೆ ಗಾಡಿ. ಆ್ಯಂಡ್ ಆಫ್ಟರ್ ಸೋ ಮೆನಿ ಇಯರ್ಸ್ ನಮ್ಮದು ಲಾಸ್ಟ್ ಶೋರೂಮ್ ಗಾಡಿ ವಾಸ್ ಎರ್ಟಿಗ. ಅದಕ್ಕೂ ಮುಂಚೆ ಅದಿತ್ತು, ಯಾವುದೋ ಇತ್ತು. ನಮ್ಮಪ್ಪನ ಕಾರ್ ಮೇಲೆ ಸ್ವಲ್ಪ ಹುಚ್ಚು ಜಾಸ್ತಿ ಆಯಿತಾ. ಈ ವಿಲ್ ಬೈ ಕಾರ್ಸ್ ಹೆಂಗೆ ಅಂತ ಅಂದರೆ ಚೇಂಜ್ ಮಾಡ್ತಾ ಇರ್ತಾರೆ ತುಂಬ. ಐ ಡೋಂಟ್ ನೋ ವೈ ಡಸ್ ದ್ಯಾಟ್, ಬಟ್ ತುಂಬ ಕಾರ್ಗಳನ್ನ ಚೇಂಜ್ ಮಾಡ್ತಿರ್ತಾರೆ. ಆ್ಯಂಡ್ ದಟ್ಸ್ ಹೌ ಎರ್ಟಿಗ ಇತ್ತು. ಅದು ಕೊಟ್ಬಿಟ್ಟು ಹೋಂಡಾ ಸಿಟಿ ತೊಗೊಂಡಿದ್ವಿ. ಹೋಂಡಾ ಸಿಟಿ ಕೊಟ್ಬಿಟ್ಟು ಇವಾಗ ವಿ ಬಾಟ್ ವಿಕ್ಟೋರಿಯಸ್. ಆ್ಯಂಡ್ ನಂಗೆ ಇಷ್ಟ ಆಯಿತು ಗಾಡಿ. ನನಗೆ ನಮ್ಮ ಅಪ್ಪಂಗೆ 7 ಸೀಟರ್, ಈ ಪ್ರಿಫರ್ 7 ಸೀಟರ್. ನಾವು ಇರೋದು 3 ಜನ. ಬಟ್ ಹಿಸ್ ಲಾಜಿಕ್ ಇಸ್, ನಾವು ಕೇರಳಗೆ ಹೋಗ್ತೀವಲ್ವ, ಕೇರಳಗೆ ಏನಾದ್ರು ಫಂಕ್ಷನ್ಗೆ ಅಥವಾ ಏನಾದರೂ ಆದರೆ ಆ ಥರ ಹೋಗೋದು. ಸೊ ಆವಾಗ ಹೋಗುವಾಗ ಫ್ಯಾಮಿಲಿಯಲ್ಲಿರೋರೆಲ್ಲ ಸೇರಿ ಹೋಗೋದು. ಆ್ಯಂಡ್ ಆವಾಗ ಬೇಕಾಗುತ್ತೆ ಅಂತ. ಆ್ಯಂಡ್ ನಾವು ಹೋಗೋದೇ ಕೇರಳಕ್ಕೆ 1 ವರ್ಷಕ್ಕೊಂದ್ಸತಿನೋ 2 ವರ್ಷಕ್ಕೊಂದ್ಸತಿನೋ. ಆ ಒಂದು ಸತಿ ಹೋಗೋದಕ್ಕೋಸ್ಕರ 7 ಸೀಟರ್ ಏನಕ್ಕೆ ಅನ್ನೋದು ನನ್ನ ಲಾಜಿಕ್. ನಾವಿರೋದೇ 4 ಜನ, ಅಜ್ಜಿ ಎಲ್ಲಿಗೂ ಬರೋಲ್ಲ. ನಾವು ಹೋದರೆ 3 ಜನ ಹೋಗಬೇಕು. ಯಾವಾಗಲೂ ಒಂದು ಸತಿ ಹೋಗೋ ಕೇರಳಕ್ಕೋಸ್ಕರ 7 ಸೀಟರ್ ತೊಗೊಳ್ಳೋದು ಇಸ್ ಫೂಲಿಶ್ನೆಸ್ ಅಂತ ನನ್ನ ಅನಿಸಿಕೆ. ಬಟ್ ನಮ್ಮಪ್ಪಂಗೆ ಇಲ್ಲ. ಆ್ಯಂಡ್ ಫೈನಲಿ ಸಮ್ಹೌ ವಿ ಕನ್ವಿನ್ಸ್ಡ್ ಹಿಮ್ ಟು ಗೋ ಫಾರ್ 5 ಸೀಟರ್. ಸೊ ಹ್ಯಾಪಿ ಗೈಸ್. ನಾನು ಅಂದ್ಕೊಂಡಿದ್ದ ಕಲರೇ ಬಂತು, ನಾನು ಅಂದ್ಕೊಂಡಿದ್ದು ಗಾಡಿನೇ ಬಂತು. ಸೊ ವೆರಿ ಹ್ಯಾಪಿ. ಓಕೆ, ಇವಾಗ ನಾವು ಪ್ಲಸ್ ಮಾಡ್ಸೋಕ್ಕೆ ಹೋಗಬೇಕು. ಅದಾದಮೇಲೆ ನಾನು ಮೈಸೂರಿಗೆ ಬಿಟ್ಕೊಡಿ ಅಂತ ಅಂತಿದ್ದೀನಿ ಹೊಸ ಕಾರಲ್ಲಿ. ನೋಡೋಣ, ಬಿಟ್ಕೊಟ್ರೆ ಚೆನ್ನಾಗಿರುತ್ತೆ, ಇಲ್ಲ ಬಸ್ಸಲ್ಲಿ ಹೋಗ್ತೀನಿ. ಓಕೆ ಗೈಸ್, ಅಲ್ಲಿಂದ ಫುಲ್ ಎಕ್ಸೈಟ್ಮೆಂಟ್ ಅಂತ. ಓಕೆ ಬಾಯ್. ಎಲ್ಲಾದರೂ ಹೋಗೋಣ ಬನ್ನಿ. ನೀವು ಓಡಿಸ್ತೀರಾ? ಇಲ್ಲಪ್ಪ, ಓಡಿಸಿ, ನೀವು ಓಡಿಸಿ, ನಾನು ಕೂತ್ಕೋತೀನಿ. ಹೋಗೋಣ. ಇಲ್ಲ, ಎಲ್ಲಾದರೂ ಹೋಗೋಣ ಬನ್ನಿ. ಇಲ್ಲಪ್ಪ, ಇಲ್ಲ, ಬರಲ್ವಾ? ಬರೋಕ್ಕಿಲ್ಲ. ಯಾಕೆ ಬರೋದಿಲ್ಲ? ಇಲ್ಲ, ಬರೋಕ್ಕಿಲ್ಲ. ನಮ್ಮ ಅಜ್ಜಿ ಬರಲ್ವಂತೆ. ನಮ್ಮ ಅಜ್ಜಿನ ಕೂರಿಸ್ಬಿಟ್ಟು ಓಡಿಸೋಣ ಅಂದ್ಕೊಂಡ್ರೆ ನಮ್ಮ ಅಜ್ಜಿ ನನ್ನ ಜೊತೆ ಬರಲ್ಲ ಅಂತ ನಾವು ಹೇಳ್ಕೊಂಡು ಕೂತವ್ರಿ. ಆಮೇಲೆ ನಾವು ಚರ್ಚಿಗೆ ಹೋಗಿ ಕಾರ್ನ ಬ್ಲೆಸ್ ಮಾಡಿಸಿ ಮತ್ತೆ ನಾವು ಅಜ್ಜಿ ಮನೆಗೆ ಹೋದ್ವಿ. ಅಲ್ಲಿ ತೋರ್ಸೋಕ್ಕೆ ಅಜ್ಜಿಗೆ ಕಾರ್ನ. ಯಾರ್ದೋ ಮನೆ ಗೃಹ ಪ್ರವೇಶ, ಯಾರು ಅಂತಲೇ ನಂಗೆ ಗೊತ್ತಿಲ್ಲ. ಇವ್ರಿಗೆ ಕರ್ತಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನೂ ಕರ್ಕೊಂಡು ಹೋಗ್ತಿದ್ದಾರೆ. ಆ್ಯಕ್ಚುಲಿ ಫಸ್ಟು ನಮ್ಮಮ್ಮ ಹೋದ್ರು, ನಮ್ಮಮ್ಮ ಕರೆದ್ರು ಬಾಬಾ ಅಂತ. ಅವಾಗ ನಾವು ಬರಲ್ಲ ಅಂದೆ. ಮತ್ತು ನಮ್ಮ ಆಂಟಿ ಬಾಬಾ ಪ್ಲೀಸ್ ಅಂತ ಹೋಗ್ತಾಯಿದ್ದೀನಿ. ಇವಾಗ ನಮ್ಮಮ್ಮ ಆಮೇಲೆ ಗರಂ ಆಗ್ತಾರ, ನಂಗೆ ಗೊತ್ತಿಲ್ಲ. ನಾ ಕರೆದ್ರೆ ಬರಲ್ಲ ಅಲ್ವಾ ನೀನು ಅಂತ. ಇವಾಗ ಹೋಗ್ತಾಯಿದ್ದೀವಿ. ಹೋಗ್ತಾ ಇರಲಿಲ್ಲ ಇವರು, ಹೋಳಿಗೆ ಕೊಡ್ತಾರೆ ಅನ್ನೋದಕ್ಕೆ ಅವರು ಹೋಳಿಗೆ ಇದೆ ಬಾಬಾ ಹೋಗೋಣ ಅಂತ ಹೇಳ್ಬಿಟ್ಟು ಗೃಹಪ್ರವೇಶದಲ್ಲಿ ಹೋಳಿಗೆ ತಿನ್ನೋಕ್ಕೋಸ್ಕರ ಹೋಗ್ತಾಯಿದ್ದೀವಿ. ಹೋಳಿಗೆ ಇದ್ದರೆ ಸಾಕು. ಟೈಮ್ ಇವಾಗ 2:30 ಆಗಿದೆ. ಖಾಲಿ ಆಗಿದ್ದರೆ ಹತ್ಕೊಂಡು ವಾಪಸ್ ಹೋಗೋದು, ಹೋಳಿಗೆ ಇಲ್ಲ ಅಂತ. ಓಕೆ, ಲೆಟ್ಸ್ ಸಿ. ಇದ್ದರೆ ನಮ್ಮ ಪುಣ್ಯ, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಏನು ಮೇಡಮ್, ಹೊಸ ಗಾಡಿ ಆಗಿದ್ದಕ್ಕೆ ಉಜ್ತಿದ್ದೀರಾ ನೋಡಿ. ಹೊಸ ಗಾಡಿ ಅಂತ ಹೇಳ್ಬಿಟ್ಟು ಒಂದು ಚೂರು ಕೊಳೆ ಆಗಿದ ತಕ್ಷಣ ರೊಪ್ಪತ್ತ ಉಜ್ತಾ ಇರೋದು. ಕೊಳೆ ಫಸ್ಟ್ ಡೇ ಅಲ್ವ ಮಗಳೇ, ಹಂಗೆ ಕೊಳೆ ಇರ್ಬಾರ್ದಲ್ವಾ? ಅದಕ್ಕೆ ಅದೇನೋ ಸ್ವಲ್ಪ ದಿನ ಆದಮೇಲೆ ಕೊಳೆ ಬಂದರು ಹೆಸರಾದ್ರೂ ಆವಾಗ ನಿಮ್ಮ ಅಪ್ಪ ತೊಳ್ಕೊಬೇಕು. ನೀವು ಮಾಡಲ್ಲ. ಇವಾಗ ಫಸ್ಟ್ ಡೇ ಆಗಿದ್ದಕ್ಕೆ ನೀವು ಫುಲ್ ಕ್ಲೀನಾಗಿರಲಿ ಅಂತ ನೋಡಿ ಬ್ಲೆಸ್ ಮಾಡೋಕ್ಕೆ ಹೋಗ್ಬೇಕಲ್ವಾ? ಓಕೆ ನೋಡಿ ಗಾಯ್ಸ್, ಮೈ ಮಾಮ್ ಇಸ್ ಹ್ಯಾಪಿ. ಹ್ಯಾಪಿ ಯಾ. ಡೋರ್ ಹಾಕಿಲ್ಲ. ಓಕೆ, ನಾನು ನಮ್ಮ ಅಪ್ಪ ಅಮ್ಮಂಗೆ ಪ್ಲೀಸ್ ನನ್ನ ಮೈಸೂರು ತನಕ ಬಿಡಿ, ಆ ಬಸ್ ಹತ್ಕೊಂಡು ನನಗೆ ಹೋಗೋದಕ್ಕಾಗಲ್ಲ ಅಂತ. ಇವಾಗಂತೂ ಬಸ್ಸಲ್ಲಿ ಹೋಗೋಂಥ ಪರಿಸ್ಥಿತಿನೇ ಅಲ್ಲ. ಲಾಂಗ್ ವೀಕೆಂಡ್ಸಲ್ಲಂತೂ ಆಗೋದೇ ಇಲ್ಲ. ಆ್ಯಂಡ್ ಅವರೇ ನನ್ನ ಮೈಸೂರು ತನಕ ಬಿಟ್ಕೊಟ್ರು. ನಾವು ಡೋರ್ನಲ್ಲಿ ಬಂದಿದ್ದೀವಿ. ಡೋರ್ನಲ್ಲಿಗೆ ಬಂದು ಇಲ್ಲೂ ಒಂದು ಸತಿ ಕಾರ್ ಬ್ಲೆಸ್ ಮಾಡಿಸಿದ್ವಿ. ಡಬಲ್ ಬ್ಲೆಸ್ಸಿಂಗ್ಸ್ ಇವಾಗ ನಮ್ಮ ಕಾರ್ಗೆ. ಇನ್ನು ಮೈಸೂರಿಗೆ ಹೊರಡಬೇಕು, ಎಲ್ಲ ಮುಗೀತು.
ಇದಾಗಿತ್ತು ನಮ್ಮ ಕಾರ್ ತೊಗೊಂಡಿರೋ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.